ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು 6 ಎಳೆ ದಾರನ ನೋಡಿ ನೀಡಲ್ಗೆ ಈ ರೀತಿ ಗಂಟು ಹಾಕೋಬೇಕು. ಗಂಟು ಹಾಕ್ಕೊಂಡು ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಆಚೆ ತಗೊಂಡು ಈ ರೀತಿ ನಾವೇನು ಗಂಟು ಹಾಕಿರ್ತೀವಲ್ಲ ಆ ಗಂಟು ಮತ್ತು ಬಟ್ಟೆಯಿಂದ ಏನು ಬಂದಿರುತ್ತಲ್ಲ ಲೂಪು ಅದು ಎರಡಕ್ಕೂ ಸೇರಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಅಂದರೆ ಕಂಬನ ಹಾಕ್ಕೊಳ್ಳಿ. ಕಂಬ ಹಾಕ್ಕೊಂಡು ಒಂದು ಚೈನ್ ಈ ಥರ ಹಾಕ್ಕೊಂಡು ಈಗ ಇದಕ್ಕೆ ಒಂದು 3mm ಮಣಿನ ಹಾಕ್ಕೋಬೇಕು. ಈ ರೀತಿ ಒಂದು 3mm ಮಣಿನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ತೊಗೊಂಡು ನೀವೇನು ಕಂಬ ಹಾಕಿರ್ತೀರಲ್ಲ ಕೆಳಗಡೆ ಅದ್ರ ಮೇಲೆ ಒಟ್ಟು 5ರಿಂದ 6 ಕಂಬನ ಹಾಕ್ಕೊಳ್ಳಿ. ಸೊ ನಾವು ಎಷ್ಟು ತೋರಿಸ್ತೀವೋ ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ. ಇಲ್ಲಿ ನಾವು ಹಾಕೋವಂಥ ಕಂಬದ ಗ್ಯಾಪ್ಗೂ ನೀವು ಹಾಕೋ ಕಂಬದ ಗ್ಯಾಪ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ನೋಡಿಕೊಂಡು ಅಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ನನಗೆ 6 ಬರುತ್ತೆ, 6 ಹಾಕೋತಾ ಇದ್ದೀನಿ. ಕಂಬ ಅಂದರೆ ನೀಡಲ್ ಮೇಲೆ ಈ ರೀತಿ ದಾರ ತೊಗೊಂಡು ಕೆಳಗಡೆ ಹಾಕಿರೋ ಕಂಬದ ಮೇಲೆ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು ಸರಿ ದಾರನ ಆಚೆ ತಕ್ಕೋಬೇಕು. ಸೊ ಇದೇ ಥರ ಒಟ್ಟು 6 ಕಂಬನ ನಾನು ಹಾಕ್ಕೋತೀನಿ. 5, ಇದು ಲಾಸ್ಟ್ 6. ಓಕೆನಾ. 6 ಕಂಬ ಆದಮೇಲೆ ಡೈರೆಕ್ಟಾಗಿ ಈಗ ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಾಗಿ ಬಟ್ಟೆಗೆ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು ಮತ್ತೆ ಒಂದು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶೆ ಒಂದು ಕಂಬ ಹಾಕ್ಕೋಬೇಕು. ಕಂಬ ಹಾಕ್ಕೊಂಡು ಮತ್ತೆ ಅದನ್ನು ಒಂದು ಚೈನ್ ಹಾಕಿ ಈಗ ಒಂದು ಮಣಿನ ಹಾಕಿ ಮಣಿ ಹಾಕಾದ್ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಸೊ ನಾವೇನು ಕಂಬ ಹಾಕಿರ್ತೀವಲ್ಲ ಆ ಕಂಬದ ಕೆಳಗಡೆ ಅಂದರೆ ಆ ಕಂಬದ ಮೇಲೆ ಮತ್ತೆ 6 ಕಂಬ ಹಾಕಬೇಕು. ನೀವು ಮೊದಲನೇ ಆರ್ಚಲ್ಲಿ ಎಷ್ಟು ಕಂಬ ಹಾಕಿರ್ತೀರೋ ಅಷ್ಟೇ ಆರ್ಚು ಸೆಕೆಂಡ್ ಕಂಟಿನ್ಯೂ ಆಗೋ ಕಂಬಗಳ ಮೇಲೂ ಅಷ್ಟೇ ಕಂಬಗಳು ಬರಬೇಕು. ಒಂದು ಜಾಸ್ತಿ ಆದ್ರೂ ದೊಡ್ಡದಾಗಿ ಕಾಣುತ್ತೆ, ಒಂದು ಕಡಿಮೆ ಆದ್ರೂ ಒಂದು ಆರ್ಚು ಸಣ್ಣ ಕಾಣಿಸ್ಬಿಡುತ್ತೆ. ಓಕೆನಾ. ಸೊ ಈ ರೀತಿ ಇದು ಫಸ್ಟ್ ಸ್ಟೆಪ್ಪು. ಸ್ಯಾರಿ ಪೂರ್ತಿ ಹೀಗೆ ಕಂಟಿನ್ಯೂ ಆಗುತ್ತೆ. ಒಟ್ಟು 4 ಆಗಿದೆ. ಈಗ 5 ಲೆಕ್ಕ ಹಾಕ್ಕೊಂಡು ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಈ ಕಡೆಗೆ ಒಂದು ಕಂಬ ಹಾಕ್ಕೋತಾ ಇದ್ದೀನಿ. ಕಂಬ ಹಾಕ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿಗೆ ಒಂದು ಚೈನ್ ಹಾಕಾದ್ಮೇಲೆ ಈಗ 3mm ಮಣಿನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ನೀವೇನು ಕಂಬ ಹಾಕಿರ್ತೀರಲ್ಲ ಕೆಳಗಡೆ ಆ ಕಂಬದ ಮೇಲೆ ಮತ್ತೆ ಕಂಬಗಳನ್ನ ಹಾಕ್ಕೊಂಡು ಹೋಗಿ ಒಟ್ಟು 5ರಿಂದ 6 ಕಂಬ. ಇದು ಸ್ಟ್ಯಾಂಡರ್ಡು. ಏನಕ್ಕೆ ಅಂದರೆ ಇದ್ರ ಮೇಲೆ ಆರ್ಚ್ ಬರುತ್ತೆ. ಇದನ್ನು ನಾವು ಕೆಳಗಡೆ ಬೇಸು ದೊಡ್ಡದಾಗಿ ಹಾಕೋಬಿಟ್ರೆ ಮೇಲ್ಗಡೆ ಆರ್ಚಿಗೆ ತುಂಬ ಗ್ಯಾಪ್ ಬರಬೇಕಾಗತ್ತೆ, ಆವಾಗ ಆರ್ಚ್ ಕಂಬಗಳು ದೊಡ್ಡದಾಗಿ ಓಕೆನಾ. ಅದಕ್ಕೋಸ್ಕರ ಬರೀ 5ರಿಂದ 6 ಕಂಬನ ಹಾಕ್ಕೊಳ್ಳಿ ಈ ಕೆಳಗಡೆ ನಾವು ಏನು ಸ್ಲ್ಯಾಂಡ್ ಡಿಸೈನ್ ಮಾಡ್ತಾ ಇದ್ದೀವಲ್ಲ ಅಲ್ಲಿ. ಓಕೆನಾ. ಒಟ್ಟು 6 ಕಂಬ ಆದಮೇಲೆ ಯಾವುದೇ ರೀತಿ ಬಟ್ಟೆಗೆ ಲಾಕ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಾಗಿ ವರ್ಕ್ ಮಾಡ್ಕೊಂಡು ಹೋಗಬೇಕು. ಸೊ ಈ ರೀತಿ ನಾನಿಲ್ಲಿ ಒಟ್ಟು 9 ಸರಿ ಮಾಡ್ಕೊಂಡಿದ್ದೀನಿ. ಸ್ಯಾಂಪಲ್ಸಿಗೆ ಟ್ರೈ ಮಾಡ್ತಿರೋರಾದರೆ 9 ಸರಿ ಮಾಡ್ಕೊಳ್ಳಿ, 2 ಆರ್ಚ್ ಬರುತ್ತೆ. ಕೊನೆಯಲ್ಲಿ ನೋಡಿ ಅದೇನು 6ನೇ ಕಂಬ ಹಾಕಿರ್ತೀವಲ್ಲ ಅದಾದಮೇಲೆ ಒಂದು ಚೈನ್ ಹಾಕಿ ಬಟ್ಟೆನ ಈ ರೀತಿ ತಿರುಗಿಸ್ಕೊಂಡು ಇದಕ್ಕೀಗ 4 ಚೈನ್ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಒಂದು ಚೈನ್ ಹಾಕಿ ಬಟ್ಟೆ ತಿರುಗಿಸಿರೋದ್ರಿಂದ 4 ಚೈನ್ ಹಾಕಿ ನೋಡಿ. ಮಣಿ ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ ನಾವು ಮಣಿ ಹಾಕಿರೋವಂಥ ಕಂಬದ ಮೇಲೆ. ಸೊ ಅಲ್ಲಿಗೆ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 5 ಚೈನ್ನ ನೆಕ್ಸ್ಟ್ ಆರ್ಚಲ್ಲಿ ಏನು ಮಣಿ ಥರ ಇದೆಯಲ್ಲ ಮಣಿ ಕೆಳಗಡೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ನೋಡಿ. ಅದ್ರ ಕೆಳಗಡೆ ನೀವು ಸಿಂಪಲಾಗಿ ನೀಡಲ್ಲಿ ಇನ್ಸರ್ಟ್ ಮಾಡಿದ್ರೇ ಅದು ದಾರ ಹೋಗಿ ಸೈಡಲ್ಲಿ ಈ ಕಡೆ ರೈಟ್ ಸೈಡ್ ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ. ಲಾಕ್ ಮಾಡ್ಕೋಬೇಕು. ಈಗ 2 ಟೈಮ್ಸ್ 5 ಚೈನ್ ಆಗಿದೆ. ಈಗ 3ನೇ ಸರಿಗೆ ನಾನು 7 ಚೈನ್ಸ್ನ ತೊಗೊತಾ ಇದ್ದೀನಿ ಇಲ್ಲಿ. ಓಕೆನಾ. 6, 7 ಚೈನ್ಸ್ನ ಈ ಕಡೆಗೆ ಮಣಿ ಹತ್ರ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ 7 ಚೈನ್ ಆದಮೇಲೆ ಮತ್ತೆ 5 ಚೈನು 3, 4, 5 ಈ 5 ಚೈನ್ನ ಈ ಕಡೆ ಮಣಿ ಹತ್ರ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 5 ಚೈನ್ 1, 2, 3, 4, 5 ಈ 5 ಚೈನ್ನ ಪಕ್ಕದಲ್ಲಿರೋವಂಥ ಮಣಿ ಕಂಬಕ್ಕೆ ಹಾಕ್ಕೋಬೇಕು. ಸೊ 1, 2, 3, 4, 5 ಈ 5 ಚೈನ್ನ ಈ ಕಡೆ ಕಂಬದ ಮಣಿ ಇರುತ್ತಲ್ಲ ಅಲ್ಲಿಗೆ ಹಾಕ್ಕೋಬೇಕು. ಈಗ
ಒಂದು ಆರ್ಚ್ಗೆ ಬೇಕಾಗಿರೋವಂಥ 7 ಚೈನ್ ಆದಮೇಲೆ 3 ಸರಿ 5 ಚೈನ್ ಆಯಿತು. 3 ಸರಿ 5 ಚೈನ್ ಆದಮೇಲೆ ಮತ್ತೆ ಈಗ 7 ಚೈನ್ನ ಹಾಕಿ ಈ ಕಡೆ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ 2 ಸರಿ 5 ಚೈನಲ್ಲಿ ಈ ಡಿಸೈನ್ನ ಎಂಡ್ ಮಾಡ್ಕೋಬೇಕು. ಅಂದರೆ ಈ ಸ್ಟೆಪ್ನ ಏನಕ್ಕೆ ನಾನು ಇಲ್ಲಿ ಕಂಟಿನ್ಯೂಟಿ ದಾರ ತೊಗೊಂಡಿದ್ದೀನಿ ಅಂದರೆ, ನಾವು ಇವಾಗ ಏನು ಲಾಕ್ ಮಾಡ್ತೀವಲ್ಲ, ಬೇರೆ ಕಲರ್ ದಾರ ಆದರೆ ಆ ಲಾಕು ವಿಸಿಬಲ್ ಆಗಿರುತ್ತೆ. ಓಕೆನಾ? ಸೊ ನೀಟ್ ಫಿನಿಶಿಂಗ್ ಬರಬೇಕು ಅಂದರೆ ಲಾಕ್ಸು ವಿಸಿಬಲ್ ಇರಬಾರ್ದು ಆರ್ಚ್ ಮೇಲೆ ಬರೋವಂಥದ್ದು ಬ್ರೈಡಲ್ ಡಿಸೈನ್ಸಲ್ಲಿ. ಸೊ ಈ ರೀತಿ ಒಂದು ಲಾಸ್ಟಿಗೆ 4 ಚೈನ್ ಬರುತ್ತಾ 5 ಚೈನ್ ಬರುತ್ತಾ ನೋಡಿ ಹಾಕ್ಕೊಳ್ಳಿ. ಅಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಚೈನ್ ಹಾಕಿ, ಅವಾಗ ಪರ್ಫೆಕ್ಟಾಗಿರುತ್ತೆ. 1 ಚೈನು ಎಕ್ಸ್ಟ್ರಾ ಹಾಕಕ್ಕೆ ಹೋಗ್ಬೇಡಿ ಅಥವಾ 1 ಚೈನ್ ಕಡಿಮೆ ಹಾಕಕ್ಕೆ ಹೋಗ್ಬೇಡಿ. ಓಕೆನಾ? ಈಗ ದಾರ ಕಟ್ ಮಾಡಿಕೊಂಡು ಈಗ ಫಸ್ಟು ಮತ್ತು ಈಗ ಕಟ್ ಮಾಡಿರೋ ದಾರ ಎರಡನ್ನೂ ಸೇರಿಸಿ ಈ ರೀತಿ ಒಂದು ಜೀರ್ಗಂಟು ಹಾಕ್ಕೊಳ್ಳಿ. ಇದು ಸೆಕ್ಯೂರ್ ಮಾಡ್ಕೊಳ್ತಾ ಇರೋದು ಬಿಚ್ಚೋಗದೆ ಇರಲಿ ಅಂತ. ಓಕೆನಾ? ಸೊ ಸ್ಯಾರಿ ಫುಲ್ಲು ಇದೇ ಥರ ಒಂದು ಕಲರ್ ದಾರದಲ್ಲಿ 2 ಸ್ಟೆಪ್ ಕಂಟಿನ್ಯೂ ಆಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಫಸ್ಟು ನೀಡಲ್ಗೆ ದಾರಾನ ಈ ಥರ ಲಾಕ್ ಮಾಡಿಕೊಂಡು, ಆಮೇಲೆ ನೋಡಿ ಇಲ್ಲಿ ನಾವೇನು ಲಾಕ್ ಮಾಡಿರ್ತೀವಲ್ಲ 4 ಚೈನ್ ಹಾಕಿ ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಎರಡೂ ಲೂಪ್ಗಿಂದನೂ ಅದು ಆಚೆ ಬರಬೇಕು. ಓಕೆನಾ? ಲಾಕ್ ಆದಮೇಲೆ 5 ಚೈನ್ ಮೇಲೆ ಮತ್ತೆ 5 ಚೈನ್ 4 5 ಚೈನನ್ನು ಹಾಕಿ ಇಲ್ಲಿ ಏನು ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿ ಕೆಳಗಡೆ ಮಣಿ ಮೇಲೆ ಮಾಡೋಕ್ಕೆ ಹೋಗಬೇಡಿ. ಲಾಕ್ ಆದಮೇಲೆ ಪಕ್ಕದಲ್ಲಿರೋ 5 ಚೈನ್ ಮೇಲೆ 3 ಟೈಮ್ಸ್ ಸ್ಲಿಪ್ ಸ್ಟಿಚ್ 2 3 ಅಂದರೆ ಡೈರೆಕ್ಟಾಗಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು ಲಾಕ್ ಮಾಡಬೇಕು. ಈಗ ನೀಡಲ್ ಮೇಲೆ ದಾರ ತೊಗೊಂಡು ಆ 7 ಚೈನ್ ನಾವೇನು ಹಾಕಿರ್ತೀವಲ್ಲ ಅಲ್ಲಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಈಗ ನಾವು 7 ಚೈನ್ ಆಗಿರೋದ್ರಿಂದ 6 ಎಳೆ ದಾರ ಆಗಿರೋದ್ರಿಂದ 14 ಕಂಬ ಬರುತ್ತೆ. ಕರೆಕ್ಟಾಗಿ 14 ಕಂಬ ಹಾಕ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಇದೆ ಅಂದ್ಬಿಟ್ಟು 1-2 ಎಕ್ಸ್ಟ್ರಾ ಹಾಕಕ್ಕೆ ಹೋಗಬೇಡಿ. ಮೇಲುಗಡೆ ಆರ್ಚು ಫ್ಲವರ್ ಆಗೋಗುತ್ತೆ. ಓಕೆನಾ? ಕೌಂಟ್ ಕರೆಕ್ಟಾಗಿ ಇಟ್ಕೊಂಡು ಹಾಕಿ. ಸೊ ಒಟ್ಟು 14 ಸರಿ ನಾವು ಇದೇ ರೀತಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ರೀತಿ 14 ಸರಿ ಡಬಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ 3 ಟೈಮ್ಸ್ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೋಬೇಕು. 2 3 ಟೈಮ್ಸ್ ಆದಮೇಲೆ ನೋಡಿ ನೆಕ್ಸ್ಟ್ 5 ಚೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇಲ್ಲೊಂದು ಲಾಕ್ ಬರುತ್ತೆ. ಆ ಲಾಕಲ್ಲೂ ಕೂಡ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೆಗೆದು ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಮೇಲೆ 5 ಚೈನ್ ಹಾಕ್ಕೊಳ್ಳಿ. ಎಲ್ಲೆಲ್ಲಿ ನಾವು ಡಬಲ್ ಟೈಮ್ 5 ಚೈನ್ ಹಾಕಿರ್ತೀವೋ ಅಲ್ಲೆಲ್ಲನೂ ಸೀರೆ ಕುಚ್ಚು ಬರೋವಂಥ ಜಾಗ ಅದು. ಓಕೆನಾ? ಇದಾದಮೇಲೆ ಮತ್ತೆ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ 3 ಸರಿ ಸ್ಲಿಪ್ ಸ್ಟಿಚ್ ಡೈರೆಕ್ಟಾಗಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಎರಡೂ ಲೂಪಿಂದ ಆಚೆ ತೊಗೋಬೇಕು ದಾರನ. ಈ ರೀತಿ ಆದಮೇಲೆ ಇಲ್ಲೂ ಕೂಡ ಈಗ 14 ಕಂಬ ನೀಡಲ್ ಮೇಲೆ ದಾರ ತೊಗೊಂಡು ಈ 7 ಚೈನಲ್ಲಿ ಇನ್ಸರ್ಟ್ ಮಾಡಿ ದಾರ ಆಚೆ ತೊಗೊಂಡು 2ರಿಂದ 1 ಸ್ಟ್ಯಾಂಡರ್ಡ್ ಸೈಜ್ ಮೇಂಟೈನ್ ಮಾಡಿ ಒಂದೇ ಲೆವೆಲಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ. ಸೊ ಒಂದು ದೊಡ್ಡದು ಒಂದು ಚಿಕ್ಕದು ಕಂಬ ಹಾಕಕ್ಕೆ ಹೋಗಬೇಡಿ, ಆವಾಗಲೇ ಡಿಸೈನ್ ಫಿನಿಶಿಂಗ್ ಹೊರಟೋಗುತ್ತೆ. ನಾನು ಈ ಡಿಸೈನ್ ಮೇಲೆ 2 ಥರದ್ದು ಫಿನಿಶಿಂಗ್ನ ತೋರಿಸ್ತೀನಿ ಅಂದರೆ ಫೈನಲ್ ಸ್ಟೆಪ್ಪಲ್ಲಿ. ಈಗ ನೋಡಿ 14 ಕಂಬ ಆಯಿತು. 14 ಆದಮೇಲೆ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ 3 ಟೈಮ್ಸ್ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. 2 ಆ್ಯಂಡ್ 3 ಟೈಮ್ಸ್ ಸ್ಲಿಪ್ ಸ್ಟಿಚ್ ಆದಮೇಲೆ ಈ ಲಾಕಲ್ಲಿ ಒಂದು ಸರಿ ಲಾಕ್ ಮಾಡಿ ಆಮೇಲೆ ಅದ್ರ ಮೇಲೆ ಮತ್ತೆ 4 ಚೈನ್ನ ಅಥವಾ 5 ಚೈನ್ ಎಷ್ಟು ಬರುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಹಾಕ್ಕೊಳಕ್ಕೆ ಹೋಗಬೇಡಿ, ಕುಚ್ಚು ಹಾಕಬೇಕಾದ್ರೆ ಲೂಸ್ ಆಗೋಗುತ್ತೆ. ಸೊ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಓಕೆನಾ? ಈಗ ಇಲ್ಲಿ ಈ ದಾರನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈಗ ಫಸ್ಟ್ ಸ್ಟೆಪ್ಪಲ್ಲಿ ಹಾಕಿದ್ವಲ್ಲ ಪಿಂಕ್ ಕಲರ್ ದಾರ, ಅದೇ ಪಿಂಕ್ ಕಲರ್ ದಾರನ ಕಂಟಿನ್ಯೂಟಿಗೆ ತೊಗೊಳ್ಳೋಣ. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಥ್ರೆಡ್ ವರ್ಕೇ ಜಾಸ್ತಿ. ಈಗ ಪಿಂಕ್ ಕಲರ್ ದಾರನೂ ಕೂಡ ನೀಡಲ್ಗೆ ಫಸ್ಟು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಈಗ ಇಲ್ಲಿ ಏನು 5 ಚೈನ್ ಹಾಕಿರ್ತೀವಲ್ಲ ಲಾಕು ಗ್ರೀನ್ ಕಲರ್ದು, ಅಲ್ಲಿಗೆ ನೀಡಲ್ ಇನ್ಸರ್ಟ್ ಮಾಡಿಕೊಂಡು ದಾರಾನ ಈ ರೀತಿ 2 ಲೂಪಿಂದ ಆಚೆ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 5 ಚೈನ್ ಮೇಲೆ ಪುನಃ ಇನ್ನೊಂದು ಸರಿ 5 ಚೈನ್ 1 2 3 4 5
5 ಚೈನನ್ನು ಹಾಕಿ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ 5 ಚೈನ್ ಲಾಕ್ ಎಲ್ಲಿ ಮಾಡಿರ್ತೀರೋ ಆ ಲಾಕಿಗೆ ಮಾಡಿಕೊಂಡು ಈಗ ಆರ್ಚ್ ಮೇಲೆ ಕಂಬ ಬರುತ್ತೆ. ಈ ಸೆಕೆಂಡ್ ಸ್ಟೆಪ್ ಬ್ರೈಡಲ್ ಸ್ಟೆಪ್ಪು. ಈಗ ನೀಡಲ್ ಮೇಲೆ ದಾರ ತೊಗೊಂಡು ಫಸ್ಟ್ ಕಂಬದ ಮೇಲೆ ಜಡೆ ಥರ ಏನು ಕಾಣತ್ತಲ್ಲ ಆ ಜಡೆ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು 2ರಿಂದ 1 2ರಿಂದ 1 ಮಾಡ್ಕೋಬೇಕು. ಅಂದರೆ ಕಂಬ ಹಾಕ್ಕೋಬೇಕು. ಕಂಬ ಹಾಕ್ಕೊಂಡು ನೀವು ಮಣಿನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಇದೇ ರೀತಿ ಪ್ರತಿ ಕಂಬಕ್ಕೂ ಪ್ರತಿ ಜಡೆ ಮೇಲೂ ಒಂದೊಂದು ಕಂಬ ಬರುತ್ತೆ. ಆ ಒಂದೊಂದು ಕಂಬಕ್ಕೆ ಒಂದೊಂದು ಮಣಿ ಬರುತ್ತೆ. ಸೊ ಲೈಕ್ ಈ ಥರ ಒಂದು ಮಣಿನ ಇನ್ಸರ್ಟ್ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಪಕ್ಕದಲ್ಲಿರುವಂಥ ಕಂಬದ ಮೇಲೆ ಕಂಬ ಹಾಕ್ಕೊಳ್ಳಿ. ಈ ರೀತಿ ಕಂಬ ಹಾಕ್ಕೊಂಡು ಒಂದು ಮಣಿನ ಹಾಕ್ಕೊಳ್ಳಿ. ಸೊ ಈ ಸ್ಟೆಪ್ಪು ಹೀಗೆ ಕಂಟಿನ್ಯೂ ಆಗುತ್ತೆ. ಇದು ಒಂದು ಥರದ ಫಿನಿಶಿಂಗು. ಇನ್ನೊಂದು ಥರದ್ದು ಅದು ತುಂಬ ಇನ್ನೊಂಚೂರು ಅಗಲವಾಗಿ ದೊಡ್ಡದಾಗಿ ಕಾಣಿಸುತ್ತೆ ಆ ಥರ ನೀವು ಕಂಬ ಹಾಕಿದ್ರೆ. ಸೊ ಇದೇ ರೀತಿ ಎಲ್ಲ ಕಂಬ ಆದಮೇಲೆ ಲಾಸ್ಟಲ್ಲಿ ನೋಡಿ 3 ಕಂಬ ಬಾಕಿ ಇದೆ. ಆ 3 ಕಂಬದಲ್ಲಿ ನಾನು ಬರೀ ಒಂದು ಕಂಬಕ್ಕೆ ಮಾತ್ರ ಮಣಿನ ಹಾಕೋತೀನಿ. ಓಕೆನಾ? ಇವಾಗ ಮಣಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಕಂಬದಕ್ಕೆ ನಾನು ಮಣಿ ಹಾಕೋಕ್ಕೆ ಹೋಗಲ್ಲ, ಖಾಲಿ ಪ್ಲೇನ್ ಕಂಬ ಹಾಕ್ತೀನಿ. ಪ್ಲೇನ್ ಕಂಬ ಹಾಕ್ಬಿಟ್ಟು ಲಾಸ್ಟ್ ಒಂದು ಕಂಬನ ಸ್ಕಿಪ್ ಮಾಡಿ ಅದನ್ನು ಡೈರೆಕ್ಟಾಗಿ ಈ 3 ಸಿಂಗಲ್ ಸ್ಲಿಪ್ ಸ್ಟಿಚ್ ಏನು ಎಂಡ್ ಆಗಿರುತ್ತಲ್ಲ ಅಲ್ಲಿಗೆ ಅದನ್ನೇ ಎಂಡ್ ಮಾಡ್ಕೋತೀನಿ. ನೋಡಿ ಈ ರೀತಿ ಕಾಣುತ್ತೆ. ಅವಾಗ ಎಲ್ಲೂ ಫೋಲ್ಡಿಂಗ್ಸ್ ಬರೋಲ್ಲ. ಈ ಥರ ಮಾಡೋದ್ರಿಂದ ಲಾಸ್ಟ್ ಒಂದು ಕಂಬ ಸ್ಕಿಪ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ. ಇದಾದಮೇಲೆ ಮತ್ತೆ 5 ಚೈನ್ ಮೇಲೆ ಪುನಃ 5 ಚೈನ್ 3 4 ನನಗೆ 4 ಬರ್ತಿದೆ. ಸೊ ಅದಕ್ಕೆ ನಾನು 4 ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬರುತ್ತೆ ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ. ಜಾಸ್ತಿ ಎಳೆಯೋದು ಮಾಡೋಕ್ಕೆ ಹೋಗ್ಬಿಡಿ. ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಈಗ ಕಂಬ ಹಾಕೋಕ್ಕೂ ಮುಂಚೆನೇ ಒಂದು ಮಣಿನ ಹಾಕ್ಬಿಟ್ಟು ನೀಡಲ್ ಮೇಲೆ ದಾರ ತೊಗೊಂಡು ಈ ಥರ ಕಂಬದ ಮೇಲೆ ಕಂಬ ಹಾಕಬೇಕಾದ್ರೆ 2 ಲೂಪ್ನ ಒಂದು ಮಾಡ್ತೀವಲ್ಲ ಆಗಲೇ ಆ ಮಣಿನೂ ಸೇರಿಸ್ಕೊಂಡು ಒಂದು ಮಾಡ್ಕೊಳ್ಳಿ. ಆಮೇಲೆ ಮೇಲುಗಡೆ ಇರೋವಂಥ 2 ಲೂಪನ್ನು ಒಂದು ಮಾಡಿಬಿಟ್ಟು 3 ಚೈನನ್ನು ಹಾಕಿಬಿಟ್ಟು ಪಿಕೋ ಸ್ಟಿಚ್ ಮಾಡಿ. ಓಕೆನಾ? ಸೊ ಮತ್ತೆ ಕಂಬ ಹಾಕೋಕ್ಕೆ ಮುಂಚೆ ಇನ್ನೊಂದ್ಸಲಿ ಮಣಿನ ಆ್ಯಡ್ ಮಾಡ್ಕೊಳ್ಳಿ. ಮಣಿನ ಆ್ಯಡ್ ಮಾಡಿ ನೀಡಲ್ ಮೇಲೆ ದಾರ ತೊಗೊಂಡು ಕಂಬದ ಮೇಲೆ ನೀಡಲ್ ಇನ್ಸರ್ಟ್ ಮಾಡಿ ಆ ಜಡೆ ಥರ ಏನಿರುತ್ತೆ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ. ಸೊ 2 ಲೂಪ್ನ ಒಂದು ಮಾಡಬೇಕಾದ್ರೇ ಮಣಿನೂ ಸೇರಿಸಿ ಒಂದು ಮಾಡಿಕೊಂಡು 3 ಚೈನನ್ನು ಹಾಕಿ ಅದಕ್ಕೆ ಪಿಕೋ ಸ್ಟಿಚ್ ಮಾಡಬೇಕು. ಸೊ ಈ ಸ್ಟೆಪ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಪ್ರತಿ ಸರಿನೂ ನೀವು ಕಂಬ ಶುರು ಮಾಡೋಕ್ಕೂ ಮುಂಚೆನೇ ಒಂದು ಮಣಿನ ಈ ಥರ ನೀಡಲ್ಗೆ ಇನ್ಸರ್ಟ್ ಮಾಡಿಬಿಟ್ಟು ಅದನ್ನು ಕೆಳಗಡೆ ಇರೋವಂಥ ಕಂಬಗಳ ಮೇಲೆ ಕಂಬ ಹಾಕೋವಾಗ 2 ಲೂಪ್ನ ಒಂದು ಮಾಡ್ತೀವಲ್ಲ ಆಗಲೇ ಮಣಿನೂ ಒಂದು ಮಾಡಿಕೊಂಡು ಮತ್ತು 3 ಚೈನ್ ಹಾಕಿ ಪಿಕೋ ಸ್ಟಿಚ್ನ ಮಾಡ್ಕೊಳ್ಳಿ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಮಣಿ ಪೋಣಿಸ್ದಂಗೆ ಬರುತ್ತೆ ಡಿಸೈನ್ಗೆ, ನೀವು ನೋಡ್ತಿರ್ಬೋದು. ಇದನ್ನು ಅಷ್ಟೇ ಎಂಡ್ ಮಾಡಬೇಕಾದ್ರೆ ನಾನು ಒಂದೇ ಒಂದು ಕಂಬಕ್ಕೆ ಮಾತ್ರನೇ ಆ ಥರ ಮಣಿ ಹಾಕಿ ಪಿಕೋ ಸ್ಟಿಚ್ ಮಾಡ್ತೀನಿ. ಲಾಸ್ಟಲ್ಲಿ ಒಂದು ಪ್ಲೇನ್ ಕಂಬನ ಹಾಕ್ಬಿಟ್ಟು ಪ್ಲೇನ್ ಕಂಬ ಇಲ್ಲ, ಲಾಸ್ಟ್ ಕಂಬನ ಸ್ಕಿಪ್ ಮಾಡ್ತೀನಿ ಈ ಸ್ಟಿಚ್ಚಲ್ಲಿ. ಅಲ್ಲಿ ಅಂದರೆ ಮುಂಚೆದ್ರಂದರೆ ಫಸ್ಟು ಒಂದು ಪ್ಲೇನ್ ಕಂಬ ಹಾಕಿ ಅದನ್ನು ಸ್ಕಿಪ್ ಮಾಡಿ ಎಂಡ್ ಮಾಡಿದ್ದು. ಇಲ್ಲಿ ಲಾಸ್ಟಲ್ಲಿ ಇನ್ನೆರಡು ಬ್ಯಾಲೆನ್ಸ್ ಇದೆ ಅಂದಾಗ ಒಂದಕ್ಕೆ ಮಾತ್ರ ಮಣಿ ಹಾಕಿ ಪಿಕೋ ಸ್ಟಿಚ್ ಮಾಡಿಕೊಂಡು ಲಾಸ್ಟ್ ಒಂದು ಕಂಬನ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಎಂಡಲ್ಲಿ ಏನು 5 ಚೈನ್ ಅದು ಬಂದರೆ 5 ಚೈನ್ ಹಾಕ್ಕೊಳ್ಳಿ, ಅಥವಾ 4 ಚೈನ್ ಬಂದರೆ 4 ಚೈನ್ ಹಾಕ್ಕೊಂಡು ಕ್ಲೀನಾಗಿ ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳೆದ್ಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ದಾರನ ಕಟ್ ಮಾಡ್ಕೊಳ್ಳಿ. ಕಂಟಿನ್ಯೂ ದಾರ ಏನಿರುತ್ತೆ ಅದು ಕಟ್ ಮಾಡಿ ತೆಗೆದ್ಬಿಟ್ಟು ಇದೆರಡನ್ನು ಗಂಟು ಹಾಕ್ಬಿಟ್ಟು ಕುಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನು ನೋಡೋದಕ್ಕೆ ತುಂಬ ಕ್ಯೂಟಾಗೂ ಅನಿಸುತ್ತೆ. ಈಗೆಲ್ಲ ವರ್ಕ್ ಎಲ್ಲ ಮಾಡಿ ನೀವು ಸ್ಯಾರಿಗೆ ಕುಚ್ಚು ಹಾಕ್ಸ್ಕೊತೀರ, ಬ್ಯಾಕ್ ಸೈಡ್ ಅದೆಲ್ಲನೂ ರಾ ಆಗೇ ಉಳ್ದೋಗುತ್ತೆ, ಅಂದರೆ ದಾರ ದಾರ ಕಾಣುತ್ತೆ. ಆ ಕ್ರೋಶಾಲೇ ನಿಮಗೆ ಯಾವ ಡಿಸೈನ್ ಬೇಕೋ, ಬರೀ ಥ್ರೆಡ್ಡಲ್ಲಿ ಬೇಕಂದ್ರೂ ಓಕೆ ಅಥವಾ ಮಣೀಲಿ ಬೇಕಂದ್ರೂ ಓಕೆ, ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಸ್ಕೊಳ್ಳಿ. ನಾನು ಇಲ್ಲಿ 2 ಸ್ಟೆಪ್ನ ತೋರಿಸಿದ್ದೀನಿ. ನೀವು 2 ಸ್ಟೆಪ್ಪನ್ನು ನೀವು ನಿಮ್ಮ ಕಸ್ಟಮರ್ಸ್ಗೆ ಅಥವಾ ನಿಮ್ಮ ಸ್ಯಾರಿಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ಹಾಕೋಬೋದು. ನೀವು ನೋಡ್ತಿರ್ಬೋದು ಫಸ್ಟ್ ಹಾಕಿರೋ ಮಣಿ ಬಂದು ಕ್ಯೂಟಾಗಿ ಪುಟ್ಟದಾಗಿ ಕಾಣುತ್ತೆ, ಬಟ್ ಇದು ಸೆಕೆಂಡ್ ಪಿಕೋ ಸ್ಟಿಚ್ ಬಂದು ದೊಡ್ಡದಾಗಿ ಕಾಣುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ